ನಿಧಿ ಸಿಕ್ಕಿರುವಂತಹ ಐತಿಹಾಸಿಕ ಸ್ಥಳಕ್ಕೆ ಈಗ ಸಚಿವ ಎಚ್.ಕೆ. ಪಾಟೀಲ್ ಅವರು ಭೇಟಿ ನೀಡಿರುವಂತದ್ದು, ಪರಿಶೀಲನೆ ನಡೆಸಿರುವಂತದ್ದು. ಜೊತೆಗೆ ಆ ಒಂದು ಕುಟುಂಬಕ್ಕೆ ಈಗಾಗಲೇ ಒಂದು ಸನ್ಮಾನ ಕೂಡ ಮಾಡಿರುವಂತದ್ದು. ಜೊತೆಗೆ ಅವರಿಗೆ ಹಲವಾರು ಭರವಸೆ ಕೂಡ ಅವರು ಕೊಟ್ಟಿರುವಂತದ್ದು. ಈಗ ಸದ್ಯ ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸದ್ಯ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಿ, ಜೊತೆಗೆ ಆ ಕುಟುಂಬವೆಲ್ಲ ನೀವು ಭೇಟಿ ಮಾಡಿದ್ರಿ, ಏನೆಲ್ಲ ಭರವಸೆ ಕೊಟ್ಟಿದ್ರಿ ಸರ್? ಏನು ಅವರ ಪ್ರಾಮಾಣಿಕತೆಗೆ ಏನೆಲ್ಲ ಹೇಳ್ತೀರಿ ಸರ್? ಪ್ರಶ್ನೆ ನೀವು ಎದ್ವತ್ತದ್ವ ಕೇಳಬೇಡ್ರಿ. ನಾನು ಬಂದಿದ್ದು ಲಕ್ಕುಂಡಿಗೆ ಈ ಪ್ರಜ್ವಲ್ ರಿತ್ತಿ ಅವರ ಕುಟುಂಬಕ್ಕೆ ಗೌರವ ಸಲ್ಲಿಸೋದಕ್ಕೆ. ಅವರು ನನಗೇನು ಇದನ್ನು ಮಾಡಿರಿ ಅದನ್ನು ಮಾಡಿರಿ ಅಂತ ಅವ್ರು ಯಾರೂ ಕೇಳಿಲ್ಲ. ಆದರೆ ಊರು ಹಿರಿಯರು ಈ ಕುಟುಂಬ ಇಷ್ಟು ಆದರ್ಶವಾಗಿ ನಡೆದುಕೊಂಡಿದೆ, ಮಾದರಿಯಾಗಿ ನಡೆದುಕೊಂಡಿದೆ, ಪ್ರಾಮಾಣಿಕತನವನ್ನು ತೋರಿಸಿದ್ದಾರೆ. ಇದು ನಮ್ಮದಲ್ಲ, ನಾವು ದುಡಿದಿದ್ದು ನಮ್ಮ ಬೆವರಿಂದಲ್ಲ, ಇದು ಸಮಾಜಕ್ಕೆ ಸೇರಬೇಕು, ಸರ್ಕಾರಕ್ಕೆ ಸೇರಬೇಕು, ಇದು ಜನರ ಆಸ್ತಿ ಅಂಥೇಳಿ ಅವ್ರು ಏನು ಕೊಟ್ಟಿದ್ದಾರೆ ಅದು ಒಂದು ರೀತಿ ರಾಜ್ಯಕ್ಕೆ ಪಾಠ ಆಗಿದೆ, ಆದರ್ಶ ಆಗಿದೆ. ಅದಕ್ಕೆ ಅವ್ರಿಗೆ ಸನ್ಮಾನ ಮಾಡೋದಕ್ಕಂತ ಬಂದಿದ್ದೆ. ಊರು ಹಿರಿಯರು ಏನು ನನಗೆ ಸಲಹೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ತೇವೆ. ಸರ್, ಕೇಂದ್ರ ಪುರಾತತ್ವ ಇಲಾಖೆ ಆಗಿರ್ಬೋದು, ರಾಜ್ಯ ಪುರಾತತ್ವ ಇಲಾಖೆ ಅವರಾಗಿರ್ಬೋದು, ಅವರ ನಡುವೆ ಒಂದಿಷ್ಟು ಗೊಂದಲಗಳ ಏರ್ಪಟ್ಟಿದ್ದು. ಕೇಂದ್ರ ಇಲಾಖೆಯವರು ಕೂಡ ಅವ್ರಿಗೆ ಇದು ನಿಧಿ ನಿಮ್ಮದು ಅಂದ್ರೆ ನಿಧಿ ಅಲ್ಲ, ಇದು ಸರ್ಕಾರ ಸ್ವತ್ತು ಅಲ್ಲ ಅನ್ನುವಂತ ಹೇಳಿಕೆ ಕೂಡ ಕೊಟ್ಟಿದ್ರು. ಅದಾದ ನಂತರ ಮರುದಿವಸ ರಾಜ್ಯ ಪುರಾತತ್ವ ಇಲಾಖೆಯವರು ಇದು ಸರ್ಕಾರ ಸ್ವತ್ತು ಅನ್ನುವಂತ ಹೇಳಿಕೆ ಕೊಟ್ಟರು. ಅದ ಕೇಂದ್ರ ಪುರಾತತ್ವ ಇಲಾಖೆಯವರು ಹೇಳಿದ ನಂತರ ಅವ್ರ ಕುಟುಂಬದವರು ನಮಗೆ ಆ ಬಂಗಾರ ಬೇಕು, ನಮ್ಮ ಸ್ವತ್ತು ಅನ್ನೋ ಹೇಳಿಕೆ ಕೊಟ್ಟಿದ್ರು. ಈ ರೀತಿಯಾದಂಥ ಗೊಂದಲ ಯಾಕಾಯ್ತು ಅಂತ ಹೇಳಿ ಸರ್? ಯಾರು ಮಾಡಿಸಿರ್ಬೇಕ ಗೊಂದಲ, ಆದರೆ ಅವ್ರ ಮನಸ್ಸಿನೊಳಗೂ ಗೊಂದಲ ಇಲ್ಲ. ಅವ್ರಿಗೆ ಅದನ್ನ ಇಟ್ಕೋಬೇಕಂದಿದ್ರೆ ಯಾರು ನೀವು ನಾವೇನು ನೋಡಕತ್ತಿದ್ದೀವಿ ಅವಾಗ ಅವರಾಗಲೇ ತಂದು ಕೊಟ್ಟಿದ್ದದು. ಅಲ್ಲೇ ಅವ ಹಂಗೆ ಬಗಲಾಗ ಇಟ್ಕೊಂಡು ಹೋಗ್ಬಿಡ್ಬೋದಿತ್ತಲ್ಲ, ಮಾಡಲಿಲ್ಲ ಅವನು. ಅದಕ್ಕೆ ಯಾರು ಅಧಿಕಾರಿ ತಪ್ಪು ಹೇಳಿಕೆ ಅಥವಾ ಯಾರಾದರೂ ಏನಾದ್ರು ಅವ್ರಿಗೆ ಮುಗ್ಧ ಕುಟುಂಬ ಅವ್ರಿಗೆ ತಪ್ಪು ದಾರಿಯನ್ನು ತೋರಿಸಿರ್ಬೋದು. ಆದರೆ ಆ ಯಾವುದೂ ಗೊಂದಲ ಏನೂ ಇಲ್ಲ. ಈಗ ಅವ್ರಿಗೆ ಮನೆ ಬೇಕು, ಅವ್ರಿಗೆ ಮಗನಿಗೆ ಒಂದು ಕೆಲಸ ಬೇಕು ಅನ್ನೋಂಥ ಈ ಥರದ್ದೆಲ್ಲ ಬೇಡಿಕೆಗಳು ಇಟ್ಟಿದ್ದಾರೆ ಸರ್. ಏನು ಆಗಲಿ ಅವ್ರವ್ವ ಆಗಲಿ ಪ್ರಜ್ವಲ್ ಆಗಲಿ ಅವರು ಏನೂ ನಮಗೆ ಇಂಥದ್ದು ಬೇಕು ಅಂತ ಕೇಳಿಲ್ಲ. ಅಲ್ಲ, ಕೈಯಾಗಿ ಬಂದಿದ್ದು ಬಂಗಾರನ ನಿಮಗೆ ಕೊಟ್ಟರೆ ಅವರು ಕೇಳು ಪ್ರಶ್ನೆ ಐತಿ. ಆದರೆ ಊರವರು ನಮ್ಮ ಊರಿಗೆ ಇಷ್ಟು ದೊಡ್ಡ ಗೌರವ ತಂದು ಕೊಟ್ಟಾರ, ಅವ್ರಿಗೆ ಏನೇನು ಬೇಕು ಅನ್ನೋದನ್ನು ಪಟ್ಟಿ ಮಾಡಿ ಹೇಳ್ಯಾರ. ಅದಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸ್ತದೆ. ಏನು ಮಾಡ್ಬೋದು ಸರ್ ಸರ್ಕಾರ? ಏನು ಮಾಡ್ಬೋದು? 26ನೇ ತಾರೀಕಿಗೆ ಗಣರಾಜ್ಯೋತ್ಸವದ ದಿವಸ ಅವ್ರನ್ನ ಸನ್ಮಾನಿಸಿ ಏನು ಮಾಡಬೇಕು ಅದು ಮಾಡ್ತೀವಿ. ಇದಿಷ್ಟು ಸಚಿವ ಎಚ್.ಕೆ. ಪಾಟೀಲ್ ಅವರ ಮಾತಾಗಿರುವಂಥದ್ದು. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ.